ಸೊ ವಿಲ್ ಸಿ ಅಬೌಟ್ ಸೆಲ್ ಮೆಂಬ್ರೇನ್. ಈಗ ನಾವು ಸೆಲ್ ಮೆಂಬ್ರೇನ್ನ ಡಿಸ್ಕಸ್ ಮಾಡೋಣ. ನಾವು ಆಗಲೇ ಸೆಲ್ಲಲ್ಲಿ ಯಾವೆಲ್ಲ ಪಾರ್ಟ್ಸ್ ಇರುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ದೀವಿ. ಈಗ ನಾವು ಸೆಲ್ ಮೆಂಬ್ರೇನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಮ್ಮ ಸೆಲ್ನ ಬೇಸಿಕ್ ಕಾಂಪೋನೆಂಟ್ಸ್ ಏನು ಅಂತ ಅಂದರೆ ಸೆಲ್ ಮೆಂಬ್ರೇನ್, ಸೈಟೋಪ್ಲಾಸಮ್ ಆ್ಯಂಡ್ ನ್ಯೂಕ್ಲಿಯಸ್. ಸೊ ವಿಲ್ ಡ್ರಾ ಎ ಸೆಲ್. ಸೊ ನಾವು ಅದನ್ನು ಅನಿಮಲ್ ಸೆಲ್ ಅಂತ ಕನ್ಸಿಡರ್ ಮಾಡಿದ್ರೆ ದಿಸ್ ಈಸ್ ದ ಸೆಲ್ ಮೆಂಬ್ರೇನ್. Nucleus and the jelly-like substance in the cell, it is known as cytoplasm. So these are the major components of the cell. So the cytoplasm and nucleus are enclosed within the cell membrane. So this is the nucleus and ಇದು cytoplasm. ಇದು ಎರಡೂ ಏನಾಗಿದೆ, ಸೆಲ್ ಮೆಂಬ್ರೇನ್, ಇದು ಔಟರ್ ಲೇಯರ್, ಇದು ಸೆಲ್ ಮೆಂಬ್ರೇನ್. ಸೊ ಸೆಲ್ ಮೆಂಬ್ರೇನ್ ಒಳಗಡೆ ಇದೆ. ಸೊ ನ್ಯೂಕ್ಲಿಯಸ್ ಮತ್ತು ಸೈಟೋಪ್ಲಾಸಮ್ ಸೆಲ್ ಮೆಂಬ್ರೇನ್. ಸೊ ಫಾರ್ ಎಕ್ಸಾಂಪಲ್ ಇದು ಈ ರೌಂಡ್ ಶೇಪ್, ಇದು ನಾವು ಸೆಲ್ ಅಂತ ಕನ್ಸಿಡರ್ ಮಾಡಿದ್ರೆ ಈ ಹೋಲ್ ಥಿಂಗ್ ಔಟ್ಸೈಡ್ ಏನಿದೆ ಅಲ್ವಾ, ಇದು ಸೆಲ್ ಮೆಂಬ್ರೇನ್. ಒಳಗಡೆ ಈ ಸ್ಪೇಸಲ್ಲಿ ನ್ಯೂಕ್ಲಿಯಸ್ ಇರುತ್ತೆ ಆ್ಯಂಡ್ ಸರೌಂಡಿಂಗ್ಸಲ್ಲೆಲ್ಲ ಸೈಟೋಪ್ಲಾಸಮ್ ಇರುತ್ತೆ. ಸೊ ಅದನ್ನು ಕವರ್ ಮಾಡಿರುತ್ತೆ ಸೆಲ್ ಮೆಂಬ್ರೇನ್. ಸೊ ಸೆಲ್ ಮೆಂಬ್ರೇನ್ ಏನು ಮಾಡಿದೆ, ಇಟ್ ಈಸ್ ಕವರಿಂಗ್ ದ ನ್ಯೂಕ್ಲಿಯಸ್ ಆ್ಯಂಡ್ ಸೈಟೋಪ್ಲಾಸಮ್ ವಿತಿನ್ ದ ಸೆಲ್ ಮೆಂಬ್ರೇನ್. ಆ್ಯಂಡ್ ಸೆಲ್ ಮೆಂಬ್ರೇನ್ನ ನಾವು ಪ್ಲಾಸ್ಮಾ ಮೆಂಬ್ರೇನ್ ಅಂತಲೂ ಕರಿತೀವಿ. ಸೊ ದ ಮೆಂಬ್ರೇನ್ ಸಪರೇಟ್ಸ್ ದಿ ಸೆಲ್ ಫ್ರಮ್ ಒನ್ ಅನದರ್ ಆ್ಯಂಡ್ ಆಲ್ಸೋ ಸೆಲ್ ಫ್ರಮ್ ದ ಸರೌಂಡಿಂಗ್ ಮೀಡಿಯಮ್. ಸೊ ಸೆಲ್ ಮೆಂಬ್ರೇನ್ ಏನು ಮಾಡುತ್ತೆ ಅಂತ ಅಂದರೆ ಒಂದು ಸೆಲ್ಲಿಂದ ಇನ್ನೊಂದು ಸೆಲ್ಲನ್ನ ಸಪರೇಟ್ ಮಾಡುತ್ತೆ. ಸೊ ಈ ಸೆಲ್ ಮೆಂಬ್ರೇನ್ ಇರೋದ್ರಿಂದ ಸೊ ಇದು ಒಂದು ಸಪ್ರೇಟ್ ಸೆಲ್, ಇದು ಒಂದು ಸಪ್ರೇಟ್ ಸೆಲ್ ಅಂತ ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ಆಲ್ಸೋ ಇಟ್ ಸಪರೇಟ್ಸ್ ಸೆಲ್ ಫ್ರಮ್ ಒನ್ ಅನದರ್ ಆ್ಯಂಡ್ ಆಲ್ಸೋ ಸೆಲ್ ಫ್ರಮ್ ದ ಸರೌಂಡಿಂಗ್ ಮೀಡಿಯಮ್. ಈ ಸರೌಂಡಿಂಗ್ ಮೀಡಿಯಮ್, ಈಗ ಇದು ಯಾವುದೋ ಒಂದು ಟಿಶ್ಯೂ ಅಂತ ಅಂದ್ಕೊಳ್ಳೋಣ. ಟಿಶ್ಯೂ ಅಲ್ಲಿ ಡಿಫ್ರೆಂಟ್ ಸೆಲ್ಸ್ ಇದ್ದಾವೆ. ಸೊ ಒಂದು ಸೆಲ್ಲಿಂದ ಇನ್ನೊಂದು ಸೆಲ್ಗೆ ಸೆಲ್ ಮೆಂಬ್ರೇನ್ ಇರೋದ್ರಿಂದ ನಮಗೆ ಗೊತ್ತಾಗುತ್ತೆ ಇದು ಬೇರೆ ಸೆಲ್, ಇದು ಬೇರೆ ಸೆಲ್ ಅಂತ. ಆ್ಯಂಡ್ ಅಫ್ಕೋರ್ಸ್ ಅದೇ ಅಲ್ಲದೆ ಸೆಲ್ ಫ್ರಮ್ ದ ಸರೌಂಡಿಂಗ್ಸ್, ಈ ಸರೌಂಡಿಂಗ್ಸ್ ಎಲ್ಲದರಿಂದಲೂ ಸೆಲ್ ಮೆಂಬ್ರೇನ್ ಇರೋದ್ರಿಂದ ಅದು ಸಪ್ರೇಟ್ ಆಗುತ್ತೆ. ಸೊ ನಮಗೆ ಸೆಲ್ ಮೆಂಬ್ರೇನ್ ಏನು ಮಾಡುತ್ತೆ ಅಂತಂದರೆ ಸರೌಂಡಿಂಗ್ ಮೀಡಿಯಮಿಂದನೂ ಅದನ್ನು ಸಪ್ರೇಟ್ ಮಾಡುತ್ತೆ. ಸೊ ನಮಗೆ ಅದು ಗೊತ್ತಾಗುತ್ತೆ. ಸೊ ಇಟ್ ಈಸ್ ಪೋರಸ್ ಆ್ಯಂಡ್ ಅಲೋಸ್ ದ ಮೂಮೆಂಟ್ ಆಫ್ ಸಬ್ಸ್ಟಾನ್ಸಸ್ ಆರ್ ಮೆಟೀರಿಯಲ್ಸ್ ಬೋತ್ ಇನ್ವರ್ಡ್ ಆ್ಯಂಡ್ ಔಟ್ವರ್ಡ್. ಸೊ ಈಗ ಇದು ಸೆಲ್, ಈ ಪಾರ್ಟ್ನ ನಾವು ಝೂಮ್ ಮಾಡಿದ್ರೆ, ಸೊ ಫಾರ್ ಎಕ್ಸಾಂಪಲ್ ಇದು ಸೆಲ್ ಮೆಂಬ್ರೇನ್. ಸೊ ಈ ರೀತಿ ಡಬಲ್ ಲೇಯರಲ್ಲಿರುತ್ತೆ. ಸೊ ಇದು ಸೆಲ್ ಮೆಂಬ್ರೇನ್. ಈಗ ಈ ಸೆಲ್ ಮೆಂಬ್ರೇನ್ ಏನು ಮಾಡುತ್ತೆ ಅಂದರೆ ಇಟ್ ಈಸ್ ಪೋರಸ್, ಅಂದರೆ ಪೋರ್ಸ್ ಇರುತ್ತೆ. ಈ ರೀತಿ ಪೋರ್ಸ್ ಇರುತ್ತೆ ಸೆಲ್ ಮೆಂಬ್ರೇನಲ್ಲಿ. ಸೊ ದ್ಯಾಟ್ ಇಟ್ ಅಲೋಸ್ ದ ಮೂಮೆಂಟ್ ಆಫ್ ಸಬ್ಸ್ಟಾನ್ಸಸ್. ಈಗ ಇಲ್ಲೇನೋ ಒಂದು ಸಬ್ಸ್ಟಾನ್ಸ್ ಇದೆ. ಸೊ ನಮ್ಮ ಬಾಡಿಯಲ್ಲಿ ಅಯಾನ್ಸ್ ಇರುತ್ತೆ, ಪೊಟ್ಯಾಷಿಯಮ್ ಆಗಿರ್ಬೋದು, ಆ ಥರದ ಡಿಫ್ರೆಂಟ್ ಅಯಾನ್ಸ್ ಇರುತ್ತೆ. ಕ್ಲೋರಿನ್ ಆಗಿರ್ಬೋದು, ಕ್ಲೋರೈಡ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಇದು ಪೊಟ್ಯಾಷಿಯಮ್ ಅಯಾನ್. ಸೊ K+ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಈಗ ಇದನ್ನು ನಮ್ಮ ಸೆಲ್ ಮೆಂಬ್ರೇನ್ಗೆ ಪೋರ್ಸ್ ಅಂದರೆ ಒಂದು ತೂತು ಇರುತ್ತೆ. ಸೊ ಆ ಪೋರಿಂದ ಈ ಪೊಟ್ಯಾಷಿಯಮ್ ಅಯಾನ್ ಏನು ಮಾಡುತ್ತೆ, ಒಳಗಡೆ ಬರುತ್ತೆ. ಸೊ ಇದು ಸೆಲ್ನ ಔಟ್ಸೈಡ್ ಆ್ಯಂಡ್ ಇದು ಇನ್ಸೈಡ್ ಆಫ್ ದ ಸೆಲ್, ಔಟ್ಸೈಡ್ ಆಫ್ ದ ಸೆಲ್. ಸೊ ಈ ಪೊಟ್ಯಾಷಿಯಮ್ ಅಯಾನ್ ಈ ಪೋರ್ಸ್ ಇರೋದ್ರಿಂದ ಮೂವ್ ಆಗಿ ಸೆಲ್ ಒಳಗಡೆ ಬರುತ್ತೆ. ಆ್ಯಂಡ್ ಆಲ್ಸೋ ಈಗ ಇಲ್ಲಿ ಅದೇ ಪೊಟ್ಯಾಷಿಯಮ್ ಅಯಾನ್ ಈಗ ಸೆಲ್ ಹೊರಗಡೆ ಹೋಗಬೇಕು. ಸೇಮ್ ಅದೇ ಯಾವ ಇನ್ನೂ ಅಲ್ಲಿ ಪೋರ್ಸ್ ಇರುತ್ತೆ ಅಲ್ವಾ, ಸೊ ಆ ಪೋರ್ಸಿಂದ ಅದೇ ರೀತಿ ಪೊಟ್ಯಾಷಿಯಮ್ ಅಯಾನ್ ಆಚೆ ಬರುತ್ತೆ. ಸೊ
ಇಟ್ ಅಲೋಸ್ ದ ಮೂಮೆಂಟ್ ಆಫ್ ಸಬ್ಸ್ಟಾನ್ಸಸ್ ಆರ್ ಮೆಟೀರಿಯಲ್ಸ್ ಬೋತ್ ಇನ್ವರ್ಡ್ಸ್ ಆ್ಯಂಡ್ ಔಟ್ವರ್ಡ್. ಒಳಗಡೆಯೂ ಅಯಾನ್ ಮೂಮೆಂಟ್ ಒಳಗಡೆನೂ ಆಗ್ತದೆ ಆ್ಯಂಡ್ ಅಯಾನ್ ಮೂಮೆಂಟ್ ಹೊರಗಡೆನೂ ಆಗ್ತದೆ. ಸೊ ಸೆಲ್ ಮೆಂಬ್ರೇನ್ ಫಂಕ್ಷನ್ ಅದು. ಸೊ ನಮಗೆ ಸಬ್ಸ್ಟಾನ್ಸಸ್ ಅಥವಾ ಮೆಟೀರಿಯಲ್ಸ್ ಅಲ್ಲದೇ ವಾಟರ್ನೂ ಸಹ ಸೆಲ್ ಮೆಂಬ್ರೇನ್ ಪಾಸ್ ಮಾಡುತ್ತೆ. ಸೊ ದಿಸ್ ಈಸ್ ಔಟ್ಸೈಡ್, ದಿಸ್ ಈಸ್ ಇನ್ಸೈಡ್. ಸೆಲ್ ಮೆಂಬ್ರೇನಲ್ಲಿ ಕೆಲವೊಂದು ಚಾನೆಲ್ಸ್ ಇರುತ್ತೆ. ಈಗ ನಮಗೆ ವಾಟರ್ ಮೂಮೆಂಟ್ ಒಂದು ಪೈಪ್ ಅಂತ ನಾವು ತಗೊಂಡ್ರೆ, ಈಗ ಇದು ಪೈಪ್ ಅಂತ ತಗೊಂಡ್ರೆ, ಸೊ ಈ ಪೈಪ್ ಇವಾಗ ಟ್ಯಾಪ್ ಬರ್ತಿದೆ. ಸೊ ಫಾರ್ ಎಕ್ಸಾಂಪಲ್ ಲೆಟ್ಸ್ ಕನ್ಸಿಡರ್ ಇಸ್ ಟ್ಯಾಪ್. ಇದು ಒಂದು ಟ್ಯಾಪ್, ವಾಟರ್ ಬರ್ತದೆ. ಸೊ ಅದು ಹಾಗೇ ಫ್ಲೋ ಆಗುತ್ತೆ. ಸೊ ಇಲ್ಲೇನಾದರೂ ಪಾಟ್ ಅಥವಾ ಏನಾದರೂ ಕಲೆಕ್ಟ್ ಮಾಡೋದಕ್ಕೆ ಆಬ್ಜೆಕ್ಟ್ ಇದ್ದರೆ ಅದಲ್ಲಿ ಕಲೆಕ್ಟ್ ಆಗುತ್ತೆ. ಇಲ್ಲ ಅಂದರೆ ನಾವೇನಾದರೂ ಅದಕ್ಕೆ ಪೈಪ್ನ ಕನೆಕ್ಟ್ ಮಾಡಿದ್ರೆ ಈ ರೀತಿ ವಾಟರ್ ಪೈಪ್ ಒಳಗಡೆ ಫ್ಲೋ ಆಗುತ್ತೆ. ಸೊ ಅದೇ ರೀತಿ ನಮ್ಮ ಸೆಲ್ ಮೆಂಬ್ರೇನಲ್ಲಿ ಒಂದು ಚಾನೆಲ್ ಇರುತ್ತೆ. ಈ ರೀತಿ ಒಂದು ಚಾನೆಲ್ ಇರುತ್ತೆ. ವಿ ಕಾಲ್ ದೆಮ್ ಆಕ್ವಾಪೋರಿನ್. ಅದನ್ನು ನಾವು ಆಕ್ವಾಪೋರಿನ್ ಅಂತ ಕರಿತೀವಿ. ಆಕ್ವಾ ಮೀನ್ಸ್ ವಾಟರ್. ಸೊ ಇದು ಚಾನೆಲ್. ಈ ರೀತಿ ಪೋರ್ ಇರುತ್ತೆ ಚಾನೆಲ್ಗೆ. ಆ್ಯಂಡ್ ವಾಟರ್ ನಮ್ಮ ಸೆಲ್ ಔಟ್ಸೈಡಿಂದ ಇನ್ಸೈಡ್ ಒಳಗಡೆ ಬರುತ್ತೆ ವಾಟರ್. ಸೊ ನಾವು ಸೆಲ್ ಮೆಂಬ್ರೇನ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಸೊ ಲೆಟ್ಸ್ ಸಿ ಇನ್ ಕೇಸ್ ಆಫ್ ಆನಿಯನ್ನಲ್ಲಿ ಸೆಲ್ ಮೆಂಬ್ರೇನ್ ಹೇಗಿರುತ್ತೆ ಅಂತ ನಾವು ನೋಡೋಣ. ಸೊ ದ ಬೌಂಡರಿ ಆಫ್ ಆನಿಯನ್ ಸೆಲ್ ಇಸ್ ದ ಸೆಲ್ ಮೆಂಬ್ರೇನ್ ಕವರ್ಡ್ ಬೈ ಅನದರ್ ಥಿಕ್ ಕವರಿಂಗ್ ಕಾಲ್ಡ್ ಸೆಲ್ ವಾಲ್. ಫಸ್ಟ್ ಲೆಟ್ಸ್ ಡ್ರಾ ಇಟ್. ಸೊ ಆನಿಯನ್ ಪೀಲ್ ಈ ರೀತಿ ಇರುತ್ತೆ. ಸೊ ದಿಸ್ ಇಸ್ ಆನಿಯನ್ ಪೀಲ್. ಸೊ ಸೆಲ್ ಮೆಂಬ್ರೇನ್ ಇರುತ್ತೆ, ನ್ಯೂಕ್ಲಿಯಸ್ ಇರುತ್ತೆ ಆ್ಯಂಡ್ ಸೈಟೋಪ್ಲಾಸಮ್ ಇರುತ್ತೆ. ಸೊ ಇನ್ ಅಡಿಷನ್ ಸೆಲ್ ಮೆಂಬ್ರೇನ್ ಇಸ್ ಕವರ್ಡ್ ಬೈ ಅನದರ್ ಥಿಕ್ ಕವರಿಂಗ್ ಕಾಲ್ಡ್ ಸೆಲ್ ವಾಲ್. ಸೊ ಸೆಲ್ ಮೆಂಬ್ರೇನ್ ಇನ್ನೊಂದು ಥಿಕ್ ವಾಲಿಂದ ಕವರ್ ಆಗಿರುತ್ತೆ ಇನ್ ಆನಿಯನ್ ಪೀಲ್, ಇನ್ ಕೇಸ್ ಆಫ್ ಆನಿಯನ್ ಪೀಲ್, ಆ್ಯಂಡ್ ಇಟ್ ಈಸ್ ನೌನ್ ಎಸ್ ಸೆಲ್ ವಾಲ್. ನಾವು ಪ್ಲಾಂಟ್ಸಲ್ಲೂ ಸಹ ಸೆಲ್ ವಾಲ್ನ ನೋಡ್ತೀವಿ. ಆ್ಯಂಡ್ ಆನಿಯನ್ ಪೀಲ್ ಆಲ್ಸೋ ಕನ್ಸಿಸ್ಟ್ಸ್ ಆಫ್ ಸೆಲ್ ವಾಲ್. ಆನಿಯನ್ ಸೆಲ್ ಆಲ್ಸೋ ಕನ್ಸಿಸ್ಟ್ಸ್ ಆಫ್ ಸೆಲ್ ವಾಲ್. ದ ಡೆನ್ಸ್ ರೌಂಡ್ ಬಾಡಿ ಇನ್ ದ ಸೆಂಟರ್ ಈಸ್ ಕಾಲ್ಡ್ ನ್ಯೂಕ್ಲಿಯಸ್. ಈ ಡೆನ್ಸ್ ರೌಂಡ್ ಬಾಡಿ ಏನು ಕಾಣಿಸ್ತಿದೆ ಅಲ್ವಾ ನಮಗೆ ಆನಿಯನ್ ಒಳಗಡೆ, ದಿಸ್ ಈಸ್ ನೌನ್ ಎಸ್ ನ್ಯೂಕ್ಲಿಯಸ್. ಅದನ್ನು ನ್ಯೂಕ್ಲಿಯಸ್ ಅಂತ ಕರಿತೀವಿ. ದೆನ್ ದ ಜೆಲ್ಲಿ ಲೈಕ್ ಸಬ್ಸ್ಟಾನ್ಸ್ ಇನ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಆ್ಯಂಡ್ ಸೆಲ್ ಮೆಂಬ್ರೇನ್ ಈಸ್ ನೌನ್ ಎಸ್ ಸೈಟೋಪ್ಲಾಸಮ್. ಸೊ ಇದು ಆನಿಯನ್ನ ಸೆಲ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಇದು ಸೆಲ್ ಮೆಂಬ್ರೇನ್ ಆ್ಯಂಡ್ ಇದು ನ್ಯೂಕ್ಲಿಯಸ್. ಈ ಸೆಲ್ ಮೆಂಬ್ರೇನ್ ಮತ್ತು ನ್ಯೂಕ್ಲಿಯಸ್ ಮಧ್ಯೆ ಇರೋದು ಇಲ್ಲಿ ಸಬ್ಸ್ಟಾನ್ಸ್ ಇರುತ್ತೆ, ಜೆಲ್ಲಿ ಲೈಕ್ ಸಬ್ಸ್ಟೆನ್ಸ್ ಫುಲ್ ಸೆಲ್ ಪೂರ್ತಿ ಇರುತ್ತೆ. ಅದನ್ನು ನಾವು ಸೈಟೋಪ್ಲಾಸಮ್ ಅಂತ ಕರಿತೀವಿ. ಸೊ ಈ ರೀತಿ
ಸೊ ಈ ರೀತಿ ಜೆಲ್ಲಿ ಲೈಕ್ ಸಬ್ಸ್ಟಾನ್ಸ್ ಇರುತ್ತೆ, ಅದನ್ನು ನಾವು ಸೈಟೋಪ್ಲಾಸಮ್ ಅಂತ ಕರಿತೀವಿ. ಸೈಟೋಪ್ಲಾಸಮ್ ಎಲ್ಲಿ ಪ್ರೆಸೆಂಟ್ ಆಗಿರುತ್ತೆ? ಸೆಲ್ ಮೆಂಬ್ರೇನ್ ಮತ್ತು ನ್ಯೂಕ್ಲಿಯಸ್ ಮಧ್ಯೆ ಪ್ರೆಸೆಂಟ್ ಆಗಿರುತ್ತೆ. ಸೊ ವಿ ನೋ ದಟ್ ಸೆಲ್ ಮೆಂಬ್ರೇನ್ ಗಿವ್ಸ್ ದ ಶೇಪ್ ಆಫ್ ದ ಸೆಲ್. ನಮಗೆಲ್ಲರಿಗೂ ಗೊತ್ತು, ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಸೆಲ್ ಮೆಂಬ್ರೇನ್ ಇರೋದ್ರಿಂದ ಸೆಲ್ಗೆ ಶೇಪ್ ಬರುತ್ತೆ ಅಂತ. ಸೊ ಇನ್ ಅಡಿಷನ್ ಟು ಸೆಲ್ ಮೆಂಬ್ರೇನ್ there is a outer thicker layer in plant cell known as cell wall. ಸೊ ಆಲ್ರೆಡಿ ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ಪ್ಲ್ಯಾಂಟ್ ಸೆಲ್ಲಲ್ಲಿ ನಮಗೆ ಅಡಿಷ್ನಲ್ ವಿತ್ ರೆಸ್ಪೆಕ್ಟ್ ಟು ಸೆಲ್ ಮೆಂಬ್ರೇನ್ ಜೊತೆಗೆ ನಮಗೆ ಸೆಲ್ ವಾಲ್ ಸಹ ನೋಡೋಕ್ಕೆ ಸಿಗುತ್ತೆ. ವೇರ್ ಇನ್ ಪ್ಲ್ಯಾಂಟ್ ಸೆಲ್ಲಲ್ಲಿ ನಮಗೆ ಸೆಲ್ ವಾಲ್ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ದಿಸ್ ಈಸ್ ರಿಕ್ವೈರ್ಡ್ ಫಾರ್ ಪ್ರೊಟೆಕ್ಷನ್. ಸೊ ಅನಿಮಲ್ ಸೆಲ್ಲಲ್ಲಿ ನಮಗೆ ಸೆಲ್ ವಾಲ್ ಇರೋದಿಲ್ಲ, ಸೊ ಸೆಲ್ ಮೆಂಬ್ರೇನ್ ಮಾತ್ರ ಇರುತ್ತೆ. ಬಟ್ ಪರ್ಟಿಕ್ಯುಲರ್ ಆಗಿ ಪ್ಲ್ಯಾಂಟ್ ಸೆಲ್ಲಲ್ಲಿ ಮಾತ್ರ ನಾವು ಸೆಲ್ ವಾಲ್ನ ನೋಡ್ತೀವಿ. ಯಾಕೆ ಪ್ಲ್ಯಾಂಟ್ ಸೆಲ್ಲಲ್ಲಿ ಮಾತ್ರ ಸೆಲ್ ವಾಲ್ ಇರುತ್ತೆ, ಅನಿಮಲ್ ಸೆಲ್ಲಲ್ಲಿ ಯಾಕೆ ಸೆಲ್ ವಾಲ್ ಇರೋದಿಲ್ಲ ಅಂದರೆ ಬಿಕಾಸ್ ಆಫ್ ಪ್ರೊಟೆಕ್ಷನ್. ಪ್ಲ್ಯಾಂಟ್ ಅದು ಪ್ರೊಟೆಕ್ಟ್ ಮಾಡ್ಕೋಬೇಕು. ಸೊ ಪ್ಲ್ಯಾಂಟ್ ಸೆಲ್ಲಲ್ಲಿ ಸೆಲ್ ವಾಲ್ ಇರುತ್ತೆ. ಸೊ ಯಾವ್ಯಾವ ಕಂಡೀಷನ್ಸಿಂದ ಪ್ಲ್ಯಾಂಟ್ ಅದನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕಾಗುತ್ತೆ, ಪ್ಲ್ಯಾಂಟ್ನ ಪ್ರೊಟೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಪ್ಲ್ಯಾಂಟ್ ಸೆಲ್ ನೀಡ್ಸ್ ಪ್ರೊಟೆಕ್ಷನ್ ಅಗೇನೆಸ್ಟ್ ಟೆಂಪರೇಚರಿಂದ ಪ್ರೊಟೆಕ್ಷನ್ ಬೇಕು, ಹೈ ವಿಂಡ್ ತುಂಬ ಗಾಳಿಯಿಂದ ಪ್ರೊಟೆಕ್ಷನ್ ಬೇಕು, ಆ್ಯಂಡ್ ಅಟ್ಮಾಸ್ಫಿಯರಿಕ್ ಮಾಯಿಶ್ಚರ್ ಅಂದರೆ ನಮಗೆ ಮಂಜು, ಮಾರ್ನಿಂಗೇ ಎದ್ದು ನೋಡಿದ್ರೆ ತುಂಬಾ ಮಂಜಾಗಿರುತ್ತೆ. ಸೊ ಅದರಿಂದ ಇದೆ ಎಲ್ಲದರಿಂದನೂ ಪ್ಲ್ಯಾಂಟ್ಗೆ ಪ್ರೊಟೆಕ್ಷನ್ ಬೇಕು. ಬಟ್ ಅನಿಮಲ್ಸ್ಗೆ ಬೇಕಿಲ್ಲ. ಯಾಕೆ ಅಂತಂದರೆ ವಿ ಕ್ಯಾನ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ನಾವು ಎಲ್ಲಿಗೆ ಬೇಕಂದರೆ ಅಲ್ಲಿಗೆ ಹೋಗ್ಬೋದು, ನಮಗೆ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇದೆ. ಬಟ್ ಪ್ಲ್ಯಾಂಟ್ಸ್ ಹಾಗಲ್ಲ. ಸೊ ಪ್ಲ್ಯಾಂಟ್ಸ್ ಏನಿರುತ್ತೆ, ಸೊ ಇಫ್ ದಿಸ್ ಈಸ್ ದ ಸಾಯಿಲ್, ಪ್ಲ್ಯಾಂಟ್ಸ್ ಸಾಯಿಲಲ್ಲಿರುತ್ತೆ. ಸೊ ಲೆಟ್ಸ್ ಸೇ ದಿಸ್ ಇಸ್ ಅ ಪ್ಲ್ಯಾಂಟ್. ಸೊ ಪ್ಲ್ಯಾಂಟ್ ಸಾಯಿಲ್ ಒಳಗಡೆ ಇರುತ್ತೆ. ಸೊ ಅದಕ್ಕೆ ಮೂಮೆಂಟ್ ಇರೋದಿಲ್ಲ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗೋಕ್ಕಾಗಲ್ಲ ಪ್ಲ್ಯಾಂಟ್ಸು. ಸೊ ಅದು ಯಾವ ಪ್ಲೇಸಲ್ಲಿರುತ್ತೋ ಅದೇ ಪ್ಲೇಸಲ್ಲಿರುತ್ತೆ. ಸೊ ನಾವೀಗ ಒಂದು ಪ್ಲೇಸಲ್ಲಿದ್ದೀವಿ, ಸೊ ನಾವೀಗ ನಮ್ಮ ಮನೆಯಲ್ಲಿದ್ದೀವಿ. ಸೊ ಇನ್ ಕೇಸ್ ಏನಾದ್ರು ತುಂಬ ಚಳಿ ಆಯಿತು ಅಥವಾ ತುಂಬ ಸೆಕೆ ಆಯಿತು, ತುಂಬ ಕಂಡೀಷನ್ ತುಂಬ ವಾರ್ಮ್ ಆಗಿದೆ ಅಂದಾಗ ನಾವು ಮನೆಯಿಂದ ಆಚೆ ಬರ್ತೀವಿ, ಸ್ವಲ್ಪ ಎನ್ವಿರಾನ್ಮೆಂಟ್ಗೆ ಬಂದು ಆಚೆ ಗಾಳಿ ತಗೊಂಡು ಸ್ವಲ್ಪ ನಾವು ರಿಲ್ಯಾಕ್ಸ್ ಮಾಡ್ಕೋತೀವಿ. ಬಟ್ ಪ್ಲ್ಯಾಂಟ್ ಇರೋವಂಥ ಪ್ಲೇಸಲ್ಲಿ ತುಂಬ ಟೆಂಪರೇಚರ್ ರೈಸ್ ಆದರೆ, ಸೊ ಪ್ಲ್ಯಾಂಟ್ ಆಗ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಮೂವ್ ಮಾಡೋಕ್ಕಾಗಲ್ಲ. ಸೊ ಅದು ಯಾವ ಪ್ಲೇಸಲ್ಲಿರುತ್ತೋ ಅದೇ ಪ್ಲೇಸಲ್ಲಿರುತ್ತೆ, ಅದಕ್ಕೆ ಮೂಮೆಂಟ್ ಇರೋದಿಲ್ಲ. ಒಂದು ಸತಿ ನಾವು ಪ್ಲ್ಯಾಂಟ್ನ ಆಚೆ ತೆಗೆದ್ರೆ ಅದರ ರೂಟ್ಸ್ ಸಾಯಿಲಲ್ಲಿ ಇರುತ್ತೆ. ಸೊ ಅದನ್ನು ನಾವು ಆಚೆ ತೆಗೆದ್ರೆ ಅದು ಸುತ್ತೋಗೋವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಮೂಮೆಂಟ್ ಇರೋದಿಲ್ಲ. ಈಗ ಸಡನ್ನಾಗಿ ಟೆಂಪರೇಚರ್ ಚೇಂಜ್ ಆಯಿತು ಅಂತ, ಇನ್ಕ್ರೀಸ್ ಆಯಿತು ಅಂತ ಅಂದರೆ, ಸೊ ಆಗ ಪ್ಲ್ಯಾಂಟ್ಗೆ ಕಷ್ಟ ಆಗುತ್ತೆ. ಸೊ ಅದನ್ನು ತುಂಬ ಟೆಂಪರೇಚರ್ ಇರೋದ್ರಿಂದ ಪ್ಲ್ಯಾಂಟ್ ಅದನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ನಮಗೆ ತುಂಬ ಟೆಂಪರೇಚರ್ ರೈಸ್ ಆಯಿತು, ಇಲ್ಲ ತುಂಬ ಟೆಂಪರೇಚರ್ ಕಡಿಮೆ ಆಯಿತು, ತುಂಬಾ ಕೋಲ್ಡ್ ಇದ್ದರೆ ನಾವೇನು ಮಾಡ್ತೀವಿ, ಸ್ವೆಟರ್ಸ್ ಹಾಕ್ಕೋತೀವಿ, ಪುಲೋವರ್ಸ್ ಹಾಕ್ಕೋತೀವಿ. ಸೊ ಆ ಟೆಂಪರೇಚರಿಂದ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಸೊ ಪ್ಲ್ಯಾಂಟ್ಸ್ ಹಾಗೆ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಅಂತಲೇ ಪ್ಲ್ಯಾಂಟ್ಸ್ಗೆ ಸೆಲ್ ವಾಲ್ಸ್ ಇರುತ್ತೆ. ಸೆಲ್ ಮೆಂಬ್ರೇನ್ ಜೊತೆಗೆ ಇನ್ನೊಂದು ಔಟರ್ ಲೇಯರ್ ಇರುತ್ತೆ, ದಟ್ ಈಸ್ ಸೆಲ್ ವಾಲ್. ಸೊ ಸೆಲ್ ವಾಲ್ ಇರೋದ್ರಿಂದ ಟೆಂಪರೇಚರ್ ಐದರ್ ಇನ್ಕ್ರೀಸ್ ಆಗ್ಬೋದು, ಡಿಕ್ರೀಸ್ ಆಗ್ಬೋದು. ವಿಂಡ್ ಸ್ಪೀಡ್ ಜಾಸ್ತಿ ಆದಾಗ ಅದರಿಂದನೂ ಪ್ರೊಟೆಕ್ಷನ್ ಮಾಡ್ಕೋಬೋದು. ಆ್ಯಂಡ್ ಅಟ್ಮಾಸ್ಫಿಯರಿಕ್ ಟೆಂಪರೇಚರ್ ಜಾಸ್ತಿ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು. ಸೊ ಈ ಎಲ್ಲ ಟೆಂಪರೇಚರ್ ವೇರಿಯೇಷನ್ಸ್ ಆಗಿರ್ಬೋದು, ಅಥವಾ ತುಂಬ ಗಾಳಿ ಬರೋದಾಗಿರ್ಬೋದು, ಅಥವಾ ಅಟ್ಮಾಸ್ಫಿಯರಿಕ್ ಮಾಯಿಶ್ಚರಿಂದ ಆಗಿರ್ಬೋದು, ಇದೆಲ್ಲದರಿಂದನೂ ಪ್ಲ್ಯಾಂಟ್ ಅದನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರನೇ ಪ್ಲ್ಯಾಂಟಲ್ಲಿ ನಾವು ಸೆಲ್ ವಾಲ್ನ ನೋಡ್ಬೋದು. ಸೊ ಲೀಫ್ ಪೀಲ್ ಕೆನ್ ಬಿ ಅಬ್ಸರ್ವ್ಡ್ ಇನ್. ಸೊ ನಾವು ಆನಿಯನ್ ಲೀಫ್ ಪೀಲಲ್ಲಿ ನಾವು ಸೆಲ್ ಮೆಂಬ್ರೇನ್, ಸೈಟೋಪ್ಲಾಸಮ್, ನ್ಯೂಕ್ಲಿಯಸ್ನ ಇದನ್ನೆಲ್ಲದನ್ನು ಅಬ್ಸರ್ವ್ ಮಾಡ್ಬೋದು. ಅದು ಬಿಟ್ಟು ಬೇರೆ ಎಲ್ಲಿ ನಾವು ಲೀಫ್ ಪೀಲ್ನ ಅಬ್ಸರ್ವ್ ಮಾಡ್ಬೋದು ಅಂದರೆ ಟ್ರೈಡೆಸ್ಕ್ಯಾನ್ಶಿಯಾ, ಎಲೋಡಿಯಾ ಆರ್ ರಿಯೋ, ಇದರಲ್ಲಿ ನಾವು ಲೀಫ್ ಪೀಲ್ನ ಅಬ್ಸರ್ವ್ ಮಾಡ್ಬೋದು. ಆ್ಯಂಡ್ ವಿ ಕ್ಯಾನ್ ಆಲ್ಸೋ ಪ್ರಿಪೇರ್ ಸ್ಲೈಡ್ಸ್ ಇನ್ ಕೇಸ್ ಆಫ್ ಆನಿಯನ್. ನಾವು ನಮ್ಮ ಲ್ಯಾಬ್ಸಲ್ಲೆಲ್ಲ ನಾವು ಎಕ್ಸ್ಪೆರಿಮೆಂಟ್ಸ್ ಮಾಡ್ತೀವಿ ಅಲ್ವಾ, ಅಲ್ಲಿ ನಾವು ಆನಿಯನ್ ಸ್ಲೈಡ್ಸ್ನ ಪ್ರಿಪೇರ್ ಮಾಡ್ಬೋದು ಇನ್ ಲ್ಯಾಬಲ್ಲಿ. ಸೊ this is about the cell membrane, and next we'll see cytoplasm.